ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಮ್ಮ ಗುರುಗಳಾದ ಪೇಜಾವರ ಮಠಾಧೀಶರಾದ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದವರ ಬಗ್ಗೆ ನಾಲ್ಕು ಮಾತು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಗುರುಗಳು ಅಂತ ಜಗತ್ತಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಗುರವೋ ಬಹವೋ ಲೋಕೆ ಶಿಷ್ಯ ವಿತ್ತಾಪಹಾರಕಃ, ಗುರವೋ ವಿರಳಾಲೋಕೆ ಶಿಷ್ಯ ಚಿತ್ತಾಪಹಾರಕ ಅಂತ, ಅಥವಾ ಹೃತ್ತಾಪಹಾರಕ. ವಿತ್ತಾಪಹಾರಕ ಗುರುಗಳು ಲೋಕದಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ. ಆದರೆ ಶಿಷ್ಯರ ಚಿತ್ತವನ್ನ ಅಪಹರಿಸುವಂತಹ, ಶಿಷ್ಯರ ಮನಸ್ಸನ್ನ ಆಕರ್ಷಿಸುವಂತಹ ಗುರುಗಳು ಬಹಳ ವಿರಳ. ಅಥವಾ ಶಿಷ್ಯ ಹೃತ್ತಾಪಹಾರಕ, ಶಿಷ್ಯರ ಮನಸ್ಸಿಗುಂಟಾಗುವ ತಾಪವನ್ನು ಪರಿಹಾರ ಮಾಡುವ ಗುರುಗಳು ಕೂಡ ಬಹಳ ವಿರಳ ಅಂತ ಉಂಟು. ಅಂತಹ ವಿರಳ ಗುರುಗಳಲ್ಲಿ ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳು ಒಬ್ಬರು. ನಮಗೂ ಅವರಿಗೂ ಜಾಸ್ತಿ ಒಡನಾಟ ಬಂದದ್ದು ನಾವು ವಿದ್ಯಾಪೀಠಕ್ಕೆ ಸೇರಿ ಕೆಲವು ವರ್ಷಗಳಾದ ಮೇಲೆ. ಅಲ್ಲಿಯವರೆಗೆ ಕೇವಲ ಪರೀಕ್ಷಾ ಕಾಲದಲ್ಲಿ ಮಾತ್ರ ನಮಗೂ ಅವರಿಗೂ ಸಂಬಂಧ. ನಾವು ಸಣ್ಣ ವಯಸ್ಸಿನವರು, ಅದರಿಂದ ಅವರ ಜೊತೆಗೆ ಏನು ಒಡನಾಟ, ಏನು ಸಂಬಂಧ ಇರ್ಲಿಕ್ಕೆ ಸಾಧ್ಯ? ವರ್ಷಕ್ಕೊಮ್ಮೆ ವಾಕ್ ಪರೀಕ್ಷೆ ಮಾಡುವಾಗ ಆಗಷ್ಟೇ ನಮ್ಮಲ್ಲಿ ಪ್ರಶ್ನೆ ಕೇಳೋದು, ನಾವು ಉತ್ತರ ಹೇಳೋದು, ಇಷ್ಟೇ ಒಡನಾಟ. ಕ್ರಮೇಣ ಅವರ ಜೊತೆಗೆ ಸಂಚಾರಕ್ಕೆ ಹೋಗಿ ಪಾಠ ಕೇಳುವ ಸುಯೋಗ ಒಂದ್ಸಲ ಬಂತು. ಸುಧಾ ಪಾಠ ಅಲ್ಲ, ಸುಧಾ ವಿದ್ಯಾರ್ಥಿಗಳಿಗೆ ಬೇರೇನೋ ಕಾರ್ಯವ್ಯಾಪೃತಿ ಇದ್ದದ್ರಿಂದ ಅವರ ಜೊತೆಗೆ ವಿದ್ಯಾರ್ಥಿಗಳು ಬೇಕಾಗಿತ್ತು ಅಂತ ಸುಧಾ ಪಾಠಕ್ಕೆ ಇನ್ನೂ ಪ್ರವೇಶ ಮಾಡಿದ್ದಿಲ್ಲ ನಾವು. ಅಷ್ಟರಲ್ಲೇ ನಮ್ಮನ್ನ ಪಾಠಕ್ಕೆ ಬನ್ನಿ ಅಂತ ಕರ್ಕೊಂಡು ಹೋದ್ರು. ಯಾವುದಾದ್ರೂ ಪಾಠ ಹೇಳ್ತೇನೆ, ನನ್ನ ಜೊತೆಗೆ ವಿದ್ಯಾರ್ಥಿಗಳು ಬೇಕು ಅಂತ ನಮ್ಮನ್ನು ಕರ್ಕೊಂಡು ಹೋದ್ರು, ನಮ್ಮ ಕ್ಲಾಸಿನವರನ್ನ. ಆಗ ಅವರು ವ್ಯುತ್ಪತ್ತಿವಾದ ಮತ್ತು ಚಂದ್ರಿಕಾ ಪಾಠಗಳನ್ನ ಹೇಳ್ತಾ ಇದ್ರು. ಆವಾಗಲೇ ಹೆಚ್ಚು ಒಡನಾಟ ನಮ್ಮ ಪರಿಚಯ ಸ್ವಾಮಿಗಳಿಗೆ ಆದದ್ದು, ಅಥವಾ ಸ್ವಾಮಿಗಳ ಪರಿಚಯ ನಮಗಾದದ್ದು. ಎಷ್ಟು ಸರಳವಾದ ಪಾಠ, ಅನ್ಯೋನ್ಯಾತಿರಿಕ್ತವಾಗಿ ವಿಷಯ ಮನಮುಟ್ಟುವಂತೆ ಹೇಳುವಂಥ ಶೈಲಿ, ಇದೆಲ್ಲ ಕೇಳಿ ಬೆರಗಾಗಿ ನಾವು ಅದನ್ನೇ ಅಳವಡಿಸ್ಕೊಂಡ್ವಿ. ಹಾಗಾಗಿ ಚಿಂತನೆ ಮಾಡಿಸುವಾಗ ಬಹಳ ಸಂತೋಷ ಪಡ್ತಾ ಇದ್ರು. ಅವರ ಶೈಲಿ ನಮಗೆ ಕೂಡಲೇ ಮನಸ್ಸಿಗೆ ನಾಟಿತ್ತು. ಅದೇ ಶೈಲಿಯಲ್ಲಿ ನಾವು ಚಿಂತನೆ ಹೇಳುವಾಗ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು. ಕೆಲವರಿದ್ದಾರೆ ಮೆಚ್ಚುಗೆ ಆಗಿರ್ತದೆ, ಆದರೆ ಬಹಿರಂಗ ಹೇಳಲಿಕ್ಕೆ ಅಷ್ಟು ದೊಡ್ಡಸ್ತಿಗೆ ಇರೋದಿಲ್ಲ. ಸಂತೋಷ ಆಗಿದ್ರು, ಗುಣ ಕಂಡಿದ್ರು, ಅದನ್ನು ಹೇಳಲಿಕ್ಕೆ ಹಿಂದೆ ಇಟ್ರು. ಪೇಜಾವರ ಸ್ವಾಮಿಗಳ ದೊಡ್ಡ ಗುಣ ಅಂತಂದ್ರೆ, ಒಬ್ಬರಲ್ಲಿ ಗುಣ ಕಂಡ್ರೆ ಅದನ್ನು ಹೇಳದೇ ಇರ್ಲಿಕ್ಕೆ ಅವರಿಗೆ ಸಾಧ್ಯವೇ ಇಲ್ಲ. ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಲೇಬೇಕು. ಅವನು ಸಣ್ಣವನಾಗ್ಲಿ, ವಿದ್ಯಾರ್ಥಿ ಆಗಲಿ, ಯಾರೇ ಆಗಿರಲಿ, ಏನಾದರೂ ಗುಣ ಕಂಡ್ರೆ ಹೇಳಲೇಬೇಕು. ಅಂಥ ಪ್ರವೃತ್ತಿಯವರು. ಅದರಿಂದ ನಾವು ಚಿಂತನೆ ಹೇಳುವಾಗ ನಮ್ಮ ಶೈಲಿಯನ್ನ ಕಂಡು ಬಹಳ ಪ್ರಶಂಸೆ ಮಾಡ್ತಾ ಇದ್ರು, ಸಂತೋಷ ಪಡ್ತಿದ್ರು, ಅದನ್ನು ವ್ಯಕ್ತಪಡಿಸ್ತಾ ಇದ್ರು ಸ್ವಾಮಿಗಳು. ಹೀಗಾಗಿ ನಮಗೆ ನಾವು ಸ್ವಾಮಿಗಳನ್ನು ಇನ್ನಷ್ಟು ಹತ್ತಿರದಿಂದ ನೋಡಲಿಕ್ಕೆ ಧೈರ್ಯ ಬಂತು ನಮಗೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಏನಾದರೂ ದೋಷ ಹೇಳಿದ ಅಂತಾದರೆ ದೂರ ದೂರ ಹೋಗ್ತಾನೆ.
ಇವ್ರು ನನ್ನನ್ನು ಏನಾದರೂ ಒಂದು ದೋಷ ಹೇಳ್ತಾರೆ ಅಂತ ಹೇಳಿ ಅವರಿಂದ ದೂರ ಸರಿತಾನೆ, ಹತ್ತಿರ ಹೋಗೋದೇ ಇಲ್ಲ. ಅದೇ ಪ್ರಶಂಸೆ ಮಾಡಿದರೆ, ಗುಣ ಹೇಳಿದರೆ ಆತ್ಮೀಯತೆಯಿಂದ ಹತ್ತಿರ ಹೋಗ್ತಾನೆ. ಹೀಗಾಗಿ ಪೇಜಾವರ ಸ್ವಾಮಿಗಳ ಹತ್ರ ಎಲ್ಲ ವಿದ್ಯಾರ್ಥಿಗಳು ಕೂಡ ನೇರವಾಗಿ ಅವರ ಸಂಪರ್ಕ ಹೊಂದುವಂಥ ಅವಕಾಶ ಅವರ ಗುಣದಿಂದ ಬಂದದ್ದು. ಯಾರೂ ಕೂಡ ಸಂಕೋಚ ಪಡದೆ ತಮ್ಮ ಏನು ಕಷ್ಟ ನಷ್ಟಗಳನ್ನು ನೇರವಾಗಿ ಶ್ರೀಗಳವರ ಹತ್ರ ಹೋಗಿ ಹೇಳುವವರು. ಇವತ್ತಿಗೂ ನೋಡ್ತೇವೆ, ನಮ್ಮಂಥ ಒಬ್ಬ ಸ್ವಾಮಿಗಳ ಹತ್ರವೂ ಕೂಡ ಜನರು ನೇರವಾಗಿ ಬರೋದಿಲ್ಲ, ಯಾರನ್ನೋ ಒಬ್ಬರನ್ನ ಮಧ್ಯದಲ್ಲಿ ಇಟ್ಕೊಂಡು ಬರ್ತಾರೆ. ಯಾಕೆ ನಾವೇ ಹೋದರೆ ಇವರು ಒಪ್ತಾರೋ ಇಲ್ವೋ, ಏನಂತಾರೋ ಏನೋ ಅಂತ ಭಯ ಭೀತಿ, ಅದಕ್ಕೆ ಇನ್ನೊಬ್ಬರ ಮೂಲಕ ಬರೋದು ಅಂತ ಉಂಟು. ಆದರೆ ಪೇಜಾವರ ಸ್ವಾಮಿಗಳದ್ದು ಹಾಗಿದ್ದಿಲ್ಲ. ಯಾರಿಗೇನು ಬೇಕೋ ಸೀದಾ ಹೋಗೋದು, ಸ್ವಾಮಿಗಳ ಹತ್ರನೇ ಮಾತಾಡೋದು. ಅದು ಅವರ ಗುಣ, ಅವರ ಆಕರ್ಷಣೆ ಆಗಿತ್ತು. ಇನ್ನೊಬ್ಬರು ಮೀಡಿಯೇಟರ್ ಬೇಕಾಗಿದ್ದಿಲ್ಲ ಯಾರಿಗೂ ಕೂಡ. ಅಹಮೇವ ಮತೋ ಮಹೀಪತೆ ಇತಿ ಸರ್ವ ಪ್ರಕೃತಿಶ್ವ ಚಿಂತಯತ್ ಉದಧೇರಿವ ನಿಮ್ನಗಾಸತೇಷು ಅಭವನ್ ನಾಶ್ಯ ವಿಮಾನನ ಕ್ವಚಿತ್ ಅಂತ ಕಾಳಿದಾಸ ಹೇಳ್ತಾನೆ. ದೊಡ್ಡ ವ್ಯಕ್ತಿಗಳು ಹೇಗಿರ್ತಾರೆ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ರಾಜ, ಉತ್ತಮ ಮಟ್ಟದ ರಾಜ ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈ ಭಾವನೆ ಇರ್ತದಂತೆ. ನಾನು ರಾಜನಿಗೆ ತುಂಬಾ ಹತ್ತಿರದವನು, ನನ್ನ ಕಂಡ್ರೆ ಬಹಳ ಪ್ರೀತಿ, ಏನ್ ಬೇಕಾದ್ರೆ ನಾನು ರಾಜನಿಂದ ಕೆಲಸ ಮಾಡಿಸ್ಕೊಳ್ಳಬಲ್ಲೆ, ಯಾರಿಗೇನ್ ಬೇಕಾದ್ರೆ ಮಾಡಿಸಬಲ್ಲೆ, ನಾನು ರಾಜನಿಗೆ ಹೇಳಿ ಅವರ ಕೆಲಸವನ್ನು ಪೂರ್ತಿ ಮಾಡಿಸಬಲ್ಲೆ. ಇಂಥ ಒಂದು ಭಾವನೆ ಇರ್ತದೆ. ಅಹಮೇವ ಮತೋ ಮಹೀಪತೆ, ಇಡೀ ಪ್ರಜೆಗಳಲ್ಲಿ ನನ್ನಷ್ಟು ಹತ್ತಿರದವರು ಯಾರಿಲ್ಲ, ನಾನೇ ಅತ್ಯಂತ ಪ್ರಿಯ. ಹೀಗೆ ಇತಿ ಸರ್ವ ಪ್ರಕೃತಿಶ್ವ ಚಿಂತಯತ್, ರಘುವಂಶದ ಒಬ್ಬ ರಾಜನ ಬಗ್ಗೆ ಹೇಳೋದು. ಹೀಗೆ ಪ್ರತಿಯೊಬ್ಬರಿಗೂ ಹಾಗೆ ಭಾವನೆ ಬಂದಿತ್ತಂತೆ. ನಾನು ಅಂದ್ರೆ ಸ್ವಾಮಿಗಳಿಗೆ ಬಹಳ ಅಂತ, ನಾನು ಅಂದರೆ ರಾಜನಿಗೆ ಬಹಳ. ಈ ರೀತಿ ರಾಜನ ನಡವಳಿಕೆ ಇತ್ತು. ನಮ್ಮ ಸ್ವಾಮಿಗಳದ್ದು ಹಾಗೆ. ಪ್ರತಿಯೊಬ್ಬರಿಗೂ ಕೂಡ ನಾನು ಅಂದ್ರೆ ಬಹಳ ಹತ್ತಿರ ಸ್ವಾಮಿಗಳಿಗೆ ಅಂತ ಬೇರೆಯವ್ರ ಹತ್ರ ಹೇಳ್ತಿರ್ತಾರೆ, ಅವ್ರಿಗೂ ಅದೇ ಭಾವನೆ ಇರ್ತದೆ. ಉದಧೇರಿವ ನಿಮ್ನಗಾಶತೇಷು, ದೊಡ್ಡ ಸಮುದ್ರ, ನೂರಾರು ನದಿಗಳು ಬಂದರೂ ಕೂಡ ಎಲ್ಲದಕ್ಕೂ ಸ್ವಾಗತ ಉಂಟು. ಯಾವುದನ್ನು ನೀನು ಕ್ಷುದ್ರ ನದಿ, ನೀನು ಉಪನದಿ, ನೀನು ಮಹಾನದಿ ಅಂತ ಅದು ತಿರಸ್ಕರಿಸೋದಿಲ್ಲ, ಎಲ್ಲದಕ್ಕೂ ಸ್ವಾಗತ. ಹಾಗೆ ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳು ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ರು, ಎಲ್ರಿಗೂ ಬೇಕಾದವರಾಗಿದ್ದರು. ನಮಗೂ ಕೂಡ ಅದೇ ರೀತಿ ಭಾವನೆ ಬಂದಿತ್ತು. ಅಷ್ಟು ಒಡನಾಟ, ಅದು ಅವರ ಗುಣಗಳಿಂದ ಬಂದದ್ದು. ಅವರು ನಮ್ಮನ್ನು ಹಚ್ಚಿಕೊಂಡದ್ದು, ಪ್ರಶಂಸೆ ಮಾಡಿದ್ದು, ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸೋದು, ಯೋಗಕ್ಷೇಮ ವಿಚಾರಿಸೋದು. ಒಂದು ಸಲವಂತೂ ರಾಯಚೂರು ಕಡೆ ಸ್ವಾಮಿಗಳು ಸಂಚಾರಕ್ಕೆ ಹೋದಾಗ, ಅದು ನಮ್ಮ ಊರು, ಅದ್ರ ಹತ್ತಿರ ಯಾವುದೋ ಊರಿನಲ್ಲಿದ್ದರು. ಅಲ್ಲಿಂದ ನಮ್ಮೂರಿಗೆ ಒಂದ್ಸಲ ಹೋಗಿ ಬರಬೇಕು ಅಂತ ನನಗೆ. ಸ್ವಾಮಿಗಳನ್ನು ಕೇಳಲಿಲ್ಲ, ಹೋಗಲೂ ಇಲ್ಲ. ಸ್ವಾಮಿಗಳೇ ಕರೆದು ಕೇಳಿದರು, ನಿನ್ನ ಊರು ಹತ್ತಿರ ಅಲ್ವಾ, ಒಂದ್ಸಲ ಹೋಗಿ ಬರಬಾರ್ದ? ಹೋಗಿ ಬಾ, ನಂದೇನು ಅಭ್ಯಂತರ ಇಲ್ಲ, ಹೋಗಿ ಬಾ. ತಾವೇ ಕರೆದು ತಾವೇ ಹೇಳಿ ಕೊಟ್ಟು ಕಳಿಸಿದರು. ಸ್ವಲ್ಪ ಆರ್ಥಿಕ ತೊಂದರೆ ಇದ್ದವರೆಲ್ಲ ಸ್ವಾಮಿಗಳ ಹತ್ತಿರ ಹೋಗಿ ಸಲಿಗೆಯಿಂದ, ಸ್ವಾಮಿ ಸ್ವಲ್ಪ ದುಡ್ಡು ಬೇಕಾಗಿತ್ತು, ಮದುವೆಗೆ ದುಡ್ಡು ಬೇಕು, ನಮ್ಮ ತಂದೆಗೆ ಹುಷಾರಿಲ್ಲ, ದುಡ್ಡು ಬೇಕು ಅಂತ ಏನಾದರೂ ಒಂದಿಷ್ಟು ಇಸ್ಕೋತಾ ಇದ್ರು. ಸ್ವಾಮಿಗಳು ಕೊಡ್ತಾ ಇದ್ರು. ನಮ್ಮ ಅವಧಿಯಲ್ಲಿ ಒಂದು ಸಲವೂ ಸ್ವಾಮಿಗಳ ಹತ್ರ ನಾನು ಕೇಳಿದ್ದಿಲ್ಲ. ಏನೋ ಮ್ಯಾನೇಜ್ ಮಾಡ್ತಾ ಇದ್ವಿ, ಅಂಥ ಶ್ರೀಮಂತಿಕೆ ವಂಶ ಅಲ್ಲ, ಆದರೂ ಹೇಗೋ ಮ್ಯಾನೇಜ್ ಮಾಡ್ತಿದ್ವಿ, ಸ್ವಾಮಿಗಳ ಹತ್ರ ಕೇಳ್ತಾ ಇದ್ದಿಲ್ಲ. ಕೊನೆಗೆ ಒಂದ್ಸಲ ಸ್ವಾಮಿಗಳು ಸುಧಾ ಮುಗಿಲಿಕ್ಕೆ ಬಂದಾಗ ಒಂದ್ಸಲ ಕೇಳಿದ್ರು, ನಮ್ಮ ಪೂರ್ವಾಶ್ರಮದ ಮದುವೆ ಸಂದರ್ಭದಲ್ಲಿ. ಎಲ್ಲರೂ ಬಂದು ಹಣ ಕೇಳಿ ಅಪೇಕ್ಷೆ ಪಟ್ಟು ಕೇಳಿ ಇಸ್ಕೊಂಡು ಹೋಗ್ತಾರೆ, ನೀನು ಒಂದು ಸಲವೂ ಕೇಳಲಿಲ್ವಲ್ಲ, ಯಾಕೆ ಭಯನ ಅಂದ್ರು. ಇಲ್ಲ ಸ್ವಾಮಿ, ಹೆಂಗೋ ಮ್ಯಾನೇಜ್ ಮಾಡಿದ್ದೀನಿ, ಅನಿವಾರ್ಯ ಬಂದರೆ ಕೇಳ್ತಿದ್ದೆ ಅಂತಂದೆ. ಅಷ್ಟು ಕಾಳಜಿ ಅವ್ರಿಗೆ. ಇವನು ಕೇಳಲಿಲ್ಲ, ಏನು ತೊಂದರೆ ಪಡ್ತಿದ್ದಾನೋ ಏನೋ, ಏನು ಕಷ್ಟಪಡ್ತಿದ್ದಾನೋ ಏನೋ, ಉದ್ಯೋಗ ಇಲ್ಲ, ನಮ್ಮ ಹತ್ರ ಇದ್ದಾನೆ,
ಅವನ ಯೋಗಕ್ಷೇಮ, ಅವನ ಮನೆ ಯೋಗಕ್ಷೇಮ ನಾವು ನೋಡ್ಕೊಳ್ಬೇಕು ಅನ್ನುವಂತಹ ಕಳಕಳಿ ಅವರಿಗಿತ್ತು. ಹಾಗೆ ಏನಾದರೂ ದೋಷಗಳಿದ್ರೆ ಹೇಳಲಿಕ್ಕೂ ಹಿಂಜರಿತಾ ಇದ್ದಿಲ್ಲ. ನಿರ್ದಾಕ್ಷಿಣ್ಯವಾಗಿ ಆ ದೋಷಗಳನ್ನು ಹೇಳುವವರು ಎತ್ತಿ ಹೇಳಿ ಹೀಗಲ್ಲ ಅಂತಲೂ ಹೇಳ್ತಿದ್ರು. ಆದರೆ ಸ್ವಾರಸ್ಯ ಅಂದ್ರೆ ಗುಣ ಹೇಳಿದಾಗ, ಪ್ರಶಂಸೆ ಮಾಡಿದಾಗ ಮತ್ತೆ ಕರಿತಿದ್ದಿಲ್ಲ. ಒಬ್ಬ ವ್ಯಕ್ತಿಯನ್ನ ಏನಾದರೂ ದೋಷ ಹೇಳಿ ಬೈದರು, ತಿದ್ಕೋಬೇಕು ನೀನು ಅಂತ ಹೇಳಿದ್ರೆ ಮತ್ತೆ ಅವನನ್ನು ಕರೆಯೋದು. ಕರೆದು ನಾನು ಹೇಳಿದ್ದಕ್ಕೆ ಬೇಜಾರು ಮಾಡ್ಕೊಂಡ್ಯಾ ಅಂತ ಮತ್ತೆ ವಿಚಾರಿಸ್ತಿದ್ರು. ಪ್ರಶಂಸೆ ಮಾಡಿದಾಗ ಈ ಪ್ರಸಂಗ ಬರೋದೇ ಇಲ್ಲ, ಯಾರಿಗೂ ಬೇಜಾರಾಗೋದಿಲ್ಲ. ಆದರೆ ಬಯಸ್ಕೊಂಡಾಗ ಬೇಜಾರಾಗ್ತಿತ್ತು. ಮತ್ತೆ ಕರೆದು ಅವನನ್ನ ಸಮಾಧಾನ ಮಾಡಿ ಕಳಿಸುವಂತಹ ಪ್ರವೃತ್ತಿ ಸ್ವಾಮಿಗಳಲ್ಲಿ ನೋಡಿದ್ದಿದ್ದು. ಎಷ್ಟೋ ಅಳವಡಿಸ್ಕೊಳ್ಬೇಕು ಅಂತ ಅನ್ಕೋತೀವಿ, ಕೆಲವು ಆಗ್ತದೆ, ಕೆಲವು ಆಗೋದಿಲ್ಲ. ಅದು ದೇವಾಂಶ ಸಂಭೂತರಿಗೆ ಇರತಕ್ಕಂತಹ ಗುಣಗಳದು. ಹೆಚ್ಚು ಒಡನಾಟ ಯಾವಾಗ ಅಂತಂದ್ರೆ, ಅಲ್ಲಿ ಒಂದು ಮನೆ ಇತ್ತು ವಿದ್ಯಾಪೀಠದ ಆವರಣದಲ್ಲಿ. ನಾನು ಆ ಮನೆಯನ್ನ ನೋಡ್ಕೋತಾ ಇದ್ದೆ. ಏಕಾಂತವಾಗಿತ್ತು. ಸ್ವಾಮಿಗಳು ಅವರಿಗೆ ರಾತ್ರಿ ಬೇಗ ಮಲಗಬೇಕು, ಬೇಗ ಏಳಬೇಕು, ಅದಕ್ಕೆ ತೊಂದರೆ ಬರಬಾರ್ದು ಅಂತ ಅಲ್ಲಿ ಮಲಗ್ತಾ ಇದ್ರು. ಆವಾಗ ರಾತ್ರಿ ಮಲಗಲಿಕ್ಕೆ ಬರುವಾಗ ಏನಾದರೂ ಅಪೂರ್ವ ವಿಷಯಗಳಿದ್ರೆ ಹೇಳೋದು, ತಮ್ಮ ಅನುಭವ ಹೇಳೋದು, ಎಲ್ಲೆಲ್ಲಿ ಏನೇನು ನಡೀತು, ತಮಗೆ ಯಾರೇನು ಬೇಜಾರು ಮಾಡುವ ಮಾತಾಡಿದ್ರು ಅದನ್ನು ಹೇಳ್ತಾ ಇದ್ರು. ಹಿಂಗಂದ್ರು ನೋಡು ಅವರು, ನಾನೇನು ಹಂಗಲ್ಲ ಅಂತ ಇದನ್ನು ಹೇಳ್ತಾ ಇದ್ರು. ಹೀಗಾಗಿ ಸ್ವಲ್ಪ ಹೆಚ್ಚಿನ ಒಡನಾಟ ಆಗ್ತಿತ್ತು ಎಲ್ರಿಗಿಂತಲೂ ಕೂಡ. ಆವಾಗ ಅವರು ನಾನು ಇಬ್ಬರೇ ಇರ್ತಿದ್ವಿ. ನಮಗೇನಾದರೂ ಬಂದ ಸಂದೇಹಗಳನ್ನ, ಶಾಸ್ತ್ರದ ಸಂದೇಹಗಳನ್ನ ಕೇಳಿದ್ರೆ ಆವಾಗ ಸ್ವಾರಸ್ಯಕರವಾಗಿ ಉತ್ತರ ಕೊಡೋದು ಪಾಠದಲ್ಲಿ ಇರ್ತಿತ್ತು. ಅದಲ್ಲದೆ ಬೇರೆ ಸಂದರ್ಭದಲ್ಲಿ ಕೂಡ ಸಭೆಗಳು ಇದೆಲ್ಲ ನಡೆದಾಗ ಹೇಳಿ ಕಳಿಸಿ ಉಪನ್ಯಾಸ ಮಾಡಿಸುವವರು, ನೀನು ಉಪನ್ಯಾಸ ಮಾಡಬೇಕು ಅಂತ ಮೈಕಿನಲ್ಲಿ ಅನೌನ್ಸ್ ಮಾಡಿಸಿ ಕರೆಸಿ, ಎಲ್ಲಿದ್ದರೂ ಕೂಡ ಕರೆಸಿ ನಿಂದು ಉಪನ್ಯಾಸ ಆಗಬೇಕು. ಒಂದು ರೀತಿ ಆಶುಭಾಷಣ, ಅಲ್ಲಿಂದಲ್ಲೇ ಕರಿಬೇಕು, ಹೇಳಬೇಕು. ಒಂದ್ಸಲ ಹೈದರಾಬಾದ್ನಲ್ಲಿ ಮಾಧ್ವ ಸಮ್ಮೇಳನ ಆಗುವಾಗ ಅವರೇ ಸ್ವತಃ ಹಸ್ತಾಕ್ಷರದಿಂದ ನನಗೆ ಪತ್ರ ಬರೆದಿದ್ರು. ನೀನು ಸಮ್ಮೇಳನಕ್ಕೆ ಬರೋದಿಲ್ಲ ಅಂತ ಗೊತ್ತಾಯಿತು, ತಿರುಪತಿಯ TTD ದೇವಸ್ಥಾನದ ಯಾವುದೋ ಒಂದು ಉಪನ್ಯಾಸಕ್ಕೆ ಹೋಗ್ತೀನಿ ಅಂತ ಗೊತ್ತಾಯಿತು, ಹೋಗು, ತಪ್ಪಿಸ್ಕೋಬೇಡ. ಆದರೆ ಆ ಉಪನ್ಯಾಸ ಮುಗಿದ ಕೂಡಲೇ ಇಷ್ಟು ಹೊತ್ತಿಗೆ ಅಲ್ಲಿಂದ ಗುಂತಕಲ್ಲಿಗೆ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಅಲ್ಲಿ ಬಂದು ಇಳಿದು ಅಲ್ಲಿಂದ ಇಂಥ ಟ್ರೈನಿಗೆ ಹೈದರಾಬಾದ್ ಬರ್ತದೆ, ಅಲ್ಲಿಗೆ ಬರಬೇಕು. ಅದನ್ನೆಲ್ಲ ವಿಚಾರಿಸಿ ಇಷ್ಟು ಆತ್ಮೀಯತೆಯಿಂದ ಕರೆದಂಥ ಸ್ವಾಮಿಗಳವರು. ಹೀಗೆ ನಮ್ಮ ಒಡನಾಟದಲ್ಲಿ ವಿದ್ಯೆ ಧಾರೆ ಎರೆದರು. ಅದರ ಜೊತೆಗೆ ಅನೇಕ ಜೀವನದ ಕ್ರಮವನ್ನು ಹೇಳಿಕೊಟ್ರು. ಅಲ್ಲಲ್ಲಿ ಉಪನ್ಯಾಸ ಮಾಡುವಾಗ ಅವರು ಬರ್ತಿದ್ರು. ಉಪನ್ಯಾಸ ಮಾಡುವಾಗ ಏನು ಮಾತಾಡ್ತಿದ್ದಿಲ್ಲ. ಉಪನ್ಯಾಸ ಮುಗಿಸಿ ವ್ಯಾನ್ನಲ್ಲಿ ಕೂತ್ಕೊಂಡು ಬರುವಾಗ, ಈಗಿನ ಕಾಲದಲ್ಲಿ ಹಿಂಗೆಲ್ಲ ಉಪನ್ಯಾಸ ಮಾಡಬಾರ್ದು, ಎಲ್ಲ ಥರದವ್ರು ಇರ್ತಾರೆ, ಅವ್ರಿಗೆ ಹರಟಾಗುತ್ತೆ, ಇನ್ನೊಬ್ಬರಿಗೆ ಹರಟಾಗದೇ ಇರೋ ಹಾಗೆ ಉಪನ್ಯಾಸ ಮಾಡಬೇಕು, ಅದನ್ನು ಹೇಳ್ತಿದ್ರು. ಹೆಚ್ಚು ಶ್ಲೋಕಗಳನ್ನು ಹೇಳಬೇಡ, ಅದನ್ನೆಲ್ಲ ಹೇಳ್ತಾ ಕೂತರೆ ಜನರಿಗೆ ಬೋರ್ ಬರ್ತದೆ, ಶ್ಲೋಕ ಅಂತೂ ಅರ್ಥ ಆಗೋದಿಲ್ಲ, ಎಲ್ಲೋ ಅಲ್ಲೊಂದು ಸುಮ್ಮನೆ ಕೊಟೇಶನ್ ಕೊಡಬೇಕು ಅಂತ ಉಪನ್ಯಾಸದ ಶೈಲಿಯನ್ನು ಕಲಿಸಿದವರು ಅವರೇ. ಬದುಕುವ ಮಾರ್ಗ, 4 ಜನ ಬಂದಾಗ ಹೇಗೆ ಬದುಕಬೇಕು, ಎಷ್ಟು ಶಿಸ್ತಿನಿಂದ ಇರಬೇಕು, ಇದನ್ನೆಲ್ಲ ಸ್ವಾಮಿಗಳು ತಿಳಿಸಿ ಒಂದು ವ್ಯಕ್ತಿತ್ವವನ್ನು ರೂಪಿಸುವಂತಹ ಕೆಲಸ ಮಾಡ್ತಾ ಇದ್ರು. ಇದೇ ರೀತಿ ಅನೇಕರಿಗೂ ಕೂಡ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅವರ ಪಾಂಡಿತ್ಯದ ಬಗ್ಗೆ ಅಂತೂ, ಅವರ ವಾಕ್ಯಾರ್ಥ ಶೈಲಿ, ಎಷ್ಟೋ ಜನ ವಿದ್ವಾಂಸರನ್ನ, ಪರಮತೀಯ ವಿದ್ವಾಂಸರನ್ನ ಮೂಕರನ್ನಾಗಿ ಮಾಡಿದ್ದು ನೋಡಿದ್ದೀವಿ. ಮೌನ, ತಲೆ ಕೆಳಗೆ ಹಾಕೊಂಡು ಸುಮ್ಮನೆ ಕೂತು ಬಿಟ್ರು ಅವರು ಸ್ವಾಮಿಗಳ ಹತ್ರ ಪ್ರಶ್ನೆ ಕೇಳಿದಾಗ. ಅಂಥ ಪ್ರಸಂಗನೂ ನೋಡಿದ್ದೀವಿ. ತಾರ್ಕಿಕರು ಅಂತ ಅನಿಸ್ಕೊಂಡು ಬಂದವರು, ದೊಡ್ಡ ದೊಡ್ಡ ತರ್ಕ ಪರಿಷ್ಕಾರ ಬಲ್ಲವರು ಕೂಡ ಮೂಗಿನ ಮೇಲೆ ಬೆರಳಿಡಬೇಕು, ಅಂಥ ಪರಿಷ್ಕಾರದ ಶೈಲಿ, ಅದನ್ನೂ ನೋಡಿದ್ದೀವಿ. ಅವರ ಕಾವ್ಯದ ಶೈಲಿ, ಕವಿತಾ ಶೈಲಿ, ಅದಂತೂ ಬಹಳ ನಮಗೆ ಮನಸ್ಸಿಗೆ ನಾಟಿದೆ. ಅದಕ್ಕೆ ಅನೇಕ ಬಾರಿ ಅವರಿಗೆ ಹೇಳಿದ್ದೆ ನಾನು,
ತರ್ಕೇಶು ಕರ್ಕಶಧಿಯ ವಯಮೇವ ನಾನ್ಯೇ ಕಾವ್ಯೇಶು ಕೋಮಲಧಿಯ ವಯಮೇವ ನಾನ್ಯೇ. ಕಾವ್ಯ ರಚನೆ ಮಾಡಬೇಕಾದ್ರೆ ಕೋಮಲ ಬುದ್ಧಿ ಬೇಕು, ಅಲಂಕಾರ ಅದನ್ನೆಲ್ಲ ಹಾಕಿ ಶಬ್ದಗಳನ್ನು ಪ್ರಯೋಗ ಮಾಡುವಾಗಲೂ ಸುಲಲಿತವಾದ ಶಬ್ದಗಳನ್ನು ಪ್ರಯೋಗ ಮಾಡಬೇಕು. ಕಾವ್ಯೇಶು ಕೋಮಲಧಿಯ ವಯಮೇವ ನಾನ್ಯೇ ತರ್ಕೇಶು ಕರ್ಕಶಧಿಯ, ತರ್ಕವಾಕ್ಯಾರ್ಥ ಮಾಡುವಾಗ ಕರ್ಕಶ ಬುದ್ಧಿ ಬೇಕು. ವಯಮೇವ ನಾನ್ಯೇ ಅಂತ ಹೇಳುವ ವ್ಯಕ್ತಿತ್ವ ನಿಮ್ಮದು ಅಂತ ಅವರಿಗೆ ಹೇಳಿದ್ದೆ. ಇಂಥ ಸ್ವಾಮಿಗಳ ಪಂಚಮ ಆರಾಧನಾ ಈ ವರ್ಷ ನಡೀತಾ ಇದೆ. ಅವರಿಗೆ ಬೇರೇನೂ ನಾವು ಸಲ್ಲಿಸಿಲ್ಲ. ಈಗಂತೂ ಅವರು ವೃಂದಾವನಸ್ಥರಾಗಿ 5 ವರ್ಷ ಆಯಿತು. ಈ ವಾಕ್ಕುಸುಮಗಳನ್ನಷ್ಟೇ ಅವರಿಗೆ ಸಲ್ಲಿಸಿ ನಮೋ ನಮಃ ಅಂತ ನಮ ಉಕ್ತಿಗಳನ್ನು ಹೇಳಿ ವಿರಮಿಸ್ತಾ ಇದ್ದೇವೆ.